ಸಾಂಸ್ಕೃತಿಕ ನಗರ ಮೈಸೂರು, ಸ್ವಚ್ಛ ನಗರಿ ಮೈಸೂರು ಅಂತ ಹೇಳ್ತಾರೆ. ಆದರೆ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ವಾಣಿ ವಿಲಾಸ ಮಾರುಕಟ್ಟೆಯಲ್ಲಿ ಅಸ್ವಚ್ಛತೆ ತಾಂಡವವಾಡ್ತಾ ಇದೆ. ಏನೀಗ ನೀವು ನೋಡ್ತಾ ಇರ್ಬೋದು, ಮೈಸೂರಿನ ಪ್ರಮುಖವಾದಂತಹ ವಾಣಿ ವಿಲಾಸ ಮಾರುಕಟ್ಟೆ ಏನು ಮೈಸೂರಿನ ಮಹಾರಾಣಿ ಅವರಾದಂತಹ ವಾಣಿ ವಿಲಾಸ ಅವರ ಹೆಸರಿನಲ್ಲಿ ಅವರ ನೆನಪಿನಾರ್ಥ ಈ ಒಂದು ಮಾರುಕಟ್ಟೆನ ಅಗ್ರದ ಹೃದಯ ಭಾಗದಲ್ಲಿ ಕಟ್ಟಲಾಗ್ತದೆ. ಆದರೆ ಇಲ್ಲಿ ಈಗಾಗಲೇ ಏನು ಇದೊಂದು ಅವ್ಯವಸ್ಥೆಯ ಆಗರಾಗಿದೆ. ಮಾರುಕಟ್ಟೆ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿದೆ. ಆದರೆ ಅದೊಂದು ಕಡೆ ಆದರೆ ಇಲ್ಲಿ ಶೌಚಾಲಯವನ್ನು ಮಾಡಿ ಶೌಚಾಲಯನ ಬಂದ್ ಮಾಡಲಾಗಿದೆ. ಆದರೆ ಮಾರುಕಟ್ಟೆ ಒಳ ಆವರಣದಲ್ಲೇ ಸಾಕಷ್ಟು ಬರುವಂತಹ ವ್ಯಾಪಾರಿಗಳಿರ್ಬೋದು, ರೈತರುಗಳು ಏನು ಇಲ್ಲಿ ಶೌಚಾಲಯವನ್ನು ಅಥವಾ ಶೌಚವನ್ನು ಮಾಡ್ತಾರೆ. ಇದರಿಂದಾಗಿ ರಸ್ತೆ ಬದಿಯ ವ್ಯಾಪಾರಿಗಳಿರ್ಬೋದು ಅಥವಾ ಇಲ್ಲಿರುವಂಥ ಒಳ ವ್ಯಾಪಾರಿಗಳಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ತೊಂದರೆ ಆಗಿದೆ. ಸಂಪೂರ್ಣವಾಗಿ ಏನು ಮೇಂಟೆನೆನ್ಸ್ ಇಲ್ಲದೆ ಒಂದು ರೀತಿ ಏನು ಅಸ್ವಚ್ಛತೆ ತಾಂಡವಾಡ್ತದೆ. ಇದರಿಂದಾಗಿ ಇಲ್ಲಿ ಬರುವಂತಹ ವ್ಯಾಪಾರಿಗಳಿರ್ಬೋದು ಅಥವಾ ಬರುವಂತಹ ಸಾರ್ವಜನಿಕರಿಗೂ ಕೂಡ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಇದು ಹೃದಯ ಭಾಗದಲ್ಲಿರೋದ್ರಿಂದ ಸಾಕಷ್ಟು ರೀತಿಯಾದಂತಹ ಒಂದು ಜನಗಳ ಒತ್ತಡ ಇರುತ್ತೆ. ಜನಗಳು ಕೂಡ ಬರ್ತಾರೆ. ಈಗ ನೀವು ಆ ಭಾಗದಲ್ಲಿ ನೋಡ್ಬೋದು, ಈ ಎಲ್ಲ ಭಾಗದಲ್ಲೂ ಕೂಡ ಏನು ಈ ಒಂದು ಇರುವಂತಹ ಶೌಚಾಲಯವನ್ನೇ ಮೇಂಟೆನೆನ್ಸ್ ಮಾಡೋಕ್ಕಾಗದೆ ಮೈಸೂರು ಮಹಾನಗರ ಪಾಲಿಕೆ ಈಗ ಹೊಸದೊಂದು ಈ ಒಂದು ಶೌಚಾಲಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ಮೈಸೂರು ಹೃದಯ ಭಾಗದಲ್ಲಿದ್ದರೂ ಕೂಡ ಅಥವಾ ಕೂಗಳತೆ ದೂರದಲ್ಲಿರುವಂತಹ ಮೈಸೂರು ಸಿಟಿ ಕಾರ್ಪೊರೇಷನ್ ಹತ್ರ ಇದ್ದರೂ ಕೂಡ ಸಾಕಷ್ಟು ರೀತಿಯಾದಂತಹ ಒಂದು ತಾತ್ಸಾರಕ್ಕೆ ಒಳಗಾಗಿದೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು ಶೋಚನೀಯ ಅಂತ ಹೇಳ್ಬೋದು. ಹೀಗಾಗಿ ಮೈಸೂರು ಹೃದಯ ಭಾಗದಲ್ಲಿದ್ದರೂ ಕೂಡ ಮಹನೀಯರ ಹೆಸರಿನಲ್ಲಿ ಸಾಕಷ್ಟು ರೀತಿಯಾದಂತಹ ಸ್ಮಾರಕಗಳಿದ್ದರೂ ಕೂಡ ಆದರೆ ಇಲ್ಲೆಲ್ಲೋ ಒಂದು ಕಡೆ ಅಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಏನು ಅಧಿಕಾರಿಗಳಿರ್ಬೋದು, ಸಿಬ್ಬಂದಿಗಳು ಸಾಕಷ್ಟು ತಾತ್ಸಾರವನ್ನು ತೋರ್ತಾ ಇದ್ದಾರೆ. ಇದರಿಂದಾಗಿ ಇಲ್ಲಿ ಸಾಕಷ್ಟು ರೀತಿಯಾದಂತಹ ಸಮಸ್ಯೆ ಉದ್ಭವ ಆಗ್ತಿದೆ. ಈ ಬಗ್ಗೆ ಸ್ಥಳೀಯ ಮಟ್ಟದ ಏನು ಅಧಿಕಾರಿಗಳಿದ್ದಾರೆ ಅಥವಾ ಇಲ್ಲಿರುವಂಥ ವರ್ತಕರು ಅಥವಾ ವ್ಯಾಪಾರಿಗಳು ಕೂಡ ಏನು ಸಾಕಷ್ಟು ಬಾಡಿಗೆಯನ್ನು ಕೂಡ ಕಾರ್ಪೊರೇಷನ್ಗೆ ಕಟ್ತಾರೆ. ಆದರೆ ಸಂಪೂರ್ಣವಾಗಿ ಈ ಒಂದು ವರ್ತಕರು ಮತ್ತು ಈ ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ನಗರ ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಕಿರಣ್ ಜೊತೆ ಯಶಸ್ ಮಾವುತ್, ನ್ಯೂಸ್ ಕನ್ನಡ, ಮೈಸೂರು.